ಭಾರತದ ದೇಶದಲ್ಲಿ ಗಣೇಶನ್ನ ಸಂಕಟ ಗಣಪತಿ ಅಂತ ಪೂಜೆ ಮಾಡ್ತಾರೆ, ವಿಘ್ನ ವಿನಾಶಕ ಅಂತ ಪೂಜೆ ಮಾಡ್ತಾರೆ. ಅಂತ ಸಂಕಟ ಗಣಪತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಂಕಟ ತಂದಿಟ್ಬಿಟ್ಟವ್ರು. ಸಂಕಟ ಗಣಪತಿಗೆ ಸಂಕಟ ಕೊಟ್ಟಂತ ಕಾಂಗ್ರೆಸ್ಸಿನ ಮನೆ ಆಳು ಇವ್ರಿಗೆ ಹಿಂದೂಗಳು ಅಂತ ಹೇಳಿದ್ರೆ ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳ ತರ ಕಾಣಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಒಂದಾದ ಮೇಲೆ ಒಂದು. ಧರ್ಮಸ್ಥಳದಲ್ಲಿ ತಲೆಬುರುಡ ಹುಡುಕಾಕೋದು, ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನನೇ ಹಿಂದೂಗಳದಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಡಿಕ್ಲೇರ್ ಮಾಡಿದ್ರು. ಕಳೆದ ಬಾರಿ ನಾಗಮಂಗಲದಲ್ಲಿ ಗಣೇಶನ್ನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿಟ್ಟು ಪೂಜೆ ಮಾಡಿದ್ರು. ಮದ್ದೂರಲ್ಲಿ ಕಳೆದ ಬಾರಿನೂ ಕೂಡ ಈ ಹನುಮ ಧ್ವಜ ಹಾರಾಟ ಮಾಡಿದಂತ ಹನುಮ ಧ್ವಜವನ್ನ ಅಲ್ಲಿನ ಕಾಂಗ್ರೆಸ್ ಅವರೆಲ್ಲ ಸೇರಿಕೊಂಡು ಪೊಲೀಸರ ಸಹಾಯದಿಂದ ಕಿತ್ತಾಕದು. ಒಂದಾದ್ಮೇಲೆ ಒಂದು ಈ ಒಂದು ಟೂಲ್ ಕಿಟ್ ಏನಿದೆ, ಈ ಮತಾಂಧರ ಒಂದು ಟೂಲ್ ಕಿಟ್ ಏನಿದೆ, ಇದು ಬಹಳ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ ಬಂದ್ಮೇಲೆ ಆಕ್ಟಿವ್ ಆಗಿದೆ. ಅವರು ಮೈಸೂರು, ಮಂಡ್ಯ, ಮಲೆನಾಡು ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಟೂಲ್ ಕಿಟ್. ಈಗ ಒಂದೊಂದಾದ್ಮೇಲೆ ಒಂದೊಂದು ಬರ್ತಾ ಇದ್ದಾರೆ. ಇದೆಲ್ಲ ಒಂಥರ ಟಿಪ್ಪು ಸಿದ್ದರಾಮಯ್ಯನವರ ಪ್ರೇರಿತವಾದಂತ ಟಿಪ್ಪು ಗ್ಯಾಂಗ್ ಇದು. ಹಿಂದೆ ಟಿಪ್ಪು ಮೈಸೂರು ಮಹಾರಾಜ ಒಡೆಯರೇನಿದ್ರು ಅವ್ರನ್ನೆಲ್ಲ ಜೈಲಲ್ಲಿಟ್ಟು ಅವರು ಮತಾಂತರ ಮಾಡುವಂತ ಒಂದು ದುರುಳ ಕೆಲಸವನ್ನ ಹಿಂದೆ ಮಾಡಿದ್ರು. ಈಗ ಈ ಕಾಂಗ್ರೆಸ್ ಅವರು ಅದೇ ಟಿಪ್ಪು ಸಂಸ್ಕೃತಿಯನ್ನ ಮತ್ತೆ ಜಾರಿಗೆ ತರ್ತಾ ಇದ್ದಾರೆ. ಒಂದ್ ಕಡೆ ಟಿಪ್ಪು ಜಯಂತಿ ಮಾಡೋದು, ಇನ್ನೊಂದ್ ಕಡೆ ಈ ಗಣೇಶ ಮೆರವಣಿಗೆ. ಏನ್ ಸಾರ್ವಜನಿಕ ರಸ್ತೆಯಲ್ಲೂ ಗಣೇಶ ಓಡಾಡಬಾರ್ದು, ಹೋಗ್ಬಾರ್ದು ಅಂದ್ರೆ ಏನಿದು ಪಾಕಿಸ್ತಾನನ? ಅಲ್ಲಿ ಯಾರೋ ಮಹಿಳೆ ಹೇಳಿದಾರೆ, ನಿಮ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೆ ನಾನು, ನಿಮ್ ಚಾನೆಲ್ಗಳಲ್ಲಿ ಬರ್ತಾ ಇದ್ದೆ. ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀರಾ, ನಾವು ಏನ್ ಕರ್ನಾಟಕದಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆ ಮಹಿಳೆ ಬಾಯ್ ಪಡ್ಕೊಂಡು ರಸ್ತೆಯಲ್ಲಿ ಕೂತಿದ್ರು. ರಸ್ತೆ ಯಾರ್ದು? ಇವ್ರ ಅಪ್ಪಂದ ರಸ್ತೆ. ಜನರ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ರಸ್ತೆ ಮಾಡಿರೋದು, ಯಾರು ಹಾಕಿರೋದು? ಈ ಸರ್ಕಾರಕ್ಕೆ ಏನಾನ ಜ್ಞಾನ ಇದ್ದಿದ್ರೆ ಕಳೆದ ಬಾರಿ ಗಲಾಟೆ ಆಗಿತ್ತು ನಾಗಮಂಗಲದಲ್ಲಿ, ಮದ್ದೂರಲ್ಲಿ ಕಳೆದ ಬಾರಿ ಹನುಮ ಧ್ವಜದ ಗಲಾಟೆ ಆಗಿತ್ತು. ಈ ಸರಿ ಆ ಯಾರು ಮತಾಂಧರು ಇದ್ದಾರೆ ಅಲ್ಲಿ ಒಂದೇ ಒಂದು ರಿಸರ್ವ್ ವ್ಯಾನ್. ಆ ಮಸೀದಿ ಮುಂದೆ ಇಲ್ಲಿ ಕಳ್ಳರಿದ್ದಾರೆ, ಗದೀಮ್ರಿದ್ದಾರೆ, ಕಲ್ಲು ಹೊಡಿತಾರೆ ಅಂತ ಗೊತ್ತಿದ್ದು ಕೂಡ ಒಂದೇ ಒಂದು ರಿಸರ್ವ್ ವ್ಯಾನ್ ಅನ್ನ ಅಲ್ಲಿ ಹಾಕಿದ್ರೆ ಇವತ್ತು ಆ ಘಟನೆ ಆಗ್ತಾನೆ ಇರ್ಲಿಲ್ಲ. ಇವತ್ತು ಕರ್ಫ್ಯೂ ಹಾಕಿದ್ದೀರಾ, 1000 ಪೊಲೀಸವ್ರು ಕರೆಸಿದ್ದೀರಾ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಾ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎಲ್ಲರೂ ಕೂಡ. ಇಷ್ಟೆಲ್ಲ ಬೇಕಾಗಿತ್ತಾ? ನನ್ಗನ್ಸ್ತತೆ ಈ ಕಾಂಗ್ರೆಸ್ ಕಿತಾಪತಿಯಿಂದ ಓಟಿನ ಓಲೈಕೆಗೋಸ್ಕರ, ವೋಟ್ ಪಾಲಿಟಿಕ್ಸ್ಗೋಸ್ಕರ ನಮ್ಮ ದೇಶ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ಇಲ್ಲಿ ಕಾಂಗ್ರೆಸ್ ಉಳಿಬೇಕು ಅನ್ನೋ ಒಂದು ಮತಾಂಧ ನೀತಿಯನ್ನ ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇವತ್ತು ನಡೀತಾ ಇರುವಂತ ಘಟನೆಗಳನ್ನ ನೋಡ್ತಾ ಇದ್ದಾರೆ. ನಿಜಕ್ಕೂ ಬಹಳ ಹಿಂದೂಗಳು ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಹಿಂಗೆ ಏನಾದ್ರೂ ಕಾಂಗ್ರೆಸ್ ಇದ್ರೆ ಈ ರಾಜ್ಯದಲ್ಲಿ ಮುಂದೆ ಗಣೇಶನ ಹಬ್ಬನೇ ಎಲ್ಲೂ ಕರ್ನಾಟಕದಲ್ಲಿ ಆಚರಣೆ ಮಾಡಕ್ಕೆ ಬಿಡಲ್ಲ. ಅದಕ್ಕೊಂದು ಕಾನೂನು ತರ್ತಾರೆ. ಬೇರೆ ಸಮುದಾಯದವರು ಡಿಜೆ ಹಾಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು, ಗಣೇಶನ್ ಮಾತ್ರ ಡಿಜೆ ಹಾಕಂಗಿಲ್ಲ. 108 ವಿಘ್ನಗಳು, ವಿಘ್ನ ವಿನಾಯಕನಿಗೆ ವಿಘ್ನವನ್ನ ತಂದು ಕೊಟ್ಟಂತ ಈ ಕಾಂಗ್ರೆಸ್ಸಿನ ಮನೆ ಆಳಿನ ಸಂಸ್ಕೃತಿ. ಅದನ್ನ ನಾನು ಖಂಡಿಸ್ತೀನಿ. ಆಕ್ಚುಲಿ ನಾನು ಇವತ್ತು ಹೋಗ್ಬೇಕಾಯ್ತು. ನಾವು ವಿಜೇಂದ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಅಲ್ಲಿನ ನಾಗರಿಕ ಸಂಸ್ಥೆಯಿಂದ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಈಗ ನಾಡ್ದು ಮೋಸ್ಟ್ಲಿ ಅವರು ನಮ್ಮನ್ನ ನಾಡ್ದು ಎಲ್ಲಾ ಗಣಪತಿಗಳನ್ನ ಸೇರಿಸಿ ಒಟ್ಟಿಗೆ ಬುಧವಾರ ವಿಸರ್ಜನೆ ಮಾಡಬೇಕು ಅಂತ ಇದ್ದಾರೆ. ಈಗ ನಾನು ವಿಜೇಂದ್ರ ಅವ್ರ ಜೊತೆ ಬಂದಿದ್ದಾರೆ, ಇಲ್ಲಿ ಅವರು ಡೆಲ್ಲಿಯಲ್ಲಿ ಇದ್ದಾರೆ. 6:30ಗೆ ಭೇಟಿ ಮಾಡ್ತೀನಿ. ಅವ್ರ ಜೊತೆ ಮಾತಾಡಿ ನಾವು ಬುಧವಾರ ಆ ಸ್ಥಳಕ್ಕೆ ಹೋಗಿ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡ್ತೀರಿ. ಇದು ಮಿನಿ ಪಾಕಿಸ್ತಾನಗಳನ್ನ, ಮಿನಿ ಟಿಪ್ಪು ಗ್ಯಾಂಗ್ಗಳನ್ನ ಉತ್ಪತ್ತಿ ಮಾಡಕ್ಕೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡುವಂತ ಒಂದು ಹೋರಾಟವನ್ನ ನಾವು ಬುಧವಾರ ಮಾಡೋರಿದ್ದೀರಿ.